ಬೆಳೆದಂತ ಪುಟ್ಟ ಕಂದಮ್ಮಗಳು, ಓಡಾಡಲಿಕ್ಕೂ ಸ್ವಾಧೀನ ಕಳೆದುಕೊಂಡ ಚಿಣ್ಣರು, ಕಿವಿ ಕಣ್ಣು ಎರಡು ಇಲ್ಲದ ಪುಟ್ಟ ಸುಧಾರಣೆಗಳು, ಇವರೆಲ್ಲರನ್ನ ನೋಡಿ ಅಯ್ಯೋ ಎನ್ನುವಂತಿಲ್ಲ. ಯಾಕೆಂದ್ರೆ ನಾವೆಲ್ಲರೂ ಮೆಚ್ಚುಗೆ ಪಡುವಂತ ಸಾಧನೆಯನ್ನ ಬಳ್ಳಾರಿಯ ವಿಕಲಚೇತನ ಮಕ್ಕಳು ಮಾಡಿದ್ದಾರೆ. ಇವರು ನೀರಿಗಿಳಿದು ಈಜಾಡುವುದು ನೋಡಿದ್ರೆ ಸಂತಸವಾಗುತ್ತೆ. ಕೇವಲ ಈಜುವುದಿಲ್ಲ, ಬದಲಾಗಿ ಪ್ಯಾರಾಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಇದೇ ಮೊದಲ ಬಾರಿಗೆ ಸ್ಪರ್ಧಿಸಿದ ಇವರೆಲ್ಲ ಚಿನ್ನದ ಪದಕಗಳನ್ನ ಪಡೆದಿದ್ದಾರೆ. ಮೆಂಟಲಿ ಡಿಸೇಬಲ್ ಚಿಲ್ಡ್ರನ್ ತಗೊಂಡಿದ್ವಿ. ಅವ್ರು 8 ಮೆಂಬರ್ಸ್ ಇದ್ದಾರೆ. 1 ಗರ್ಲ್ ಇದೆ ಅದರಲ್ಲಿ. ಬ್ಲೈಂಡ್ ಅವರ್ನು ಮತ್ತೆ ಪೋಲಿಯೋ ಅವರು ಸೇರಿ 19 ಮೆಂಬರ್ಸ್ ಇದೆ. ಅದರಲ್ಲಿ 8 ಗರ್ಲ್ಸ್ 11 ಬಾಯ್ಸ್ ಇದೆ. ಆಕ್ಚುಲಿ ಅವ್ರನ್ನೆಲ್ಲ ಬಳ್ಳಾರಿಯಿಂದ ಫಸ್ಟ್ ಟೈಮ್ ಇದು ಮಾಡೋದು. ಇಷ್ಟುವರೆಗೆ ಯಾರು ಮಾಡಿಲ್ಲ. ಡಿಸ್ಟಿಕ್ನಲ್ಲೇ ಇದು. ಈ ತರ ಮಕ್ಕಳನ್ನು ನಾವು ಡಿಸ್ಟಿಕ್, ಸ್ಟೇಟು, ನ್ಯಾಷನಲ್ಗೆ ಕರ್ಕೊಂಡು ಹೋಗುವಂತ ಆಸೆ ಇತ್ತು. ಗಡಿನಾಡಿನ ವಿಕಲಚೇತನ ಮಕ್ಕಳು ದೇಶ ವಿದೇಶದಲ್ಲಿ ಈಜು ಕ್ರೀಡೆಯಲ್ಲಿ ಸ್ಪರ್ಧಿಸಬೇಕು, ಎಲ್ಲರಂತೆ ಇವರು ಭಾಗವಹಿಸಿ ಗೆಲುವು ಸಾಧಿಸಬೇಕು ಎನ್ನುವುದು ತರಬೇತುದಾರ ರಜನಿ ಲಕ್ಕ ಅವರ ಆಶಯವಾಗಿತ್ತು. ಆ ಕಾರಣಕ್ಕೆ ಕಲಿಯುವ ಆಸೆ ಇರುವ ಬಳ್ಳಾರಿ ಜಿಲ್ಲೆಯ ಗ್ರಾಮಾಂತರ ವಿಕಲಚೇತನ ಮಕ್ಕಳಿಗೆ ಉಚಿತವಾಗಿ ಈಜು ಕಲಿಸಿ ಆ ಮೂಲಕ ಮಕ್ಕಳಲ್ಲಿ ಆತ್ಮವಿಶ್ವಾಸವನ್ನ ಹೆಚ್ಚಿಸಿದ್ದಾರೆ. ಕಿಕ್ಕಿಂಗ್ ಮತ್ತೆ ಕೈ ಪ್ಯಾಡ್ 3 ನಾವು ನವಜೀವನ ಕ್ಲಿನಿಕ್ ಕಾನ್ವೆಂಟ್ ಸ್ಕೂಲಲ್ಲಿ ಬ್ರೈಲ್ ಕಲಿತಾ ಇದ್ವಿ. ಆಮೇಲೆ ಆಂಟಿ ಅವರು ನಿಮಗೆ ಸ್ವಿಮ್ಮಿಂಗ್ ಕಲಿಸ್ತೀನಿ ಅಂತೇಳಿ ನಮಗೆ ಕರ್ಕೊಂಡ್ಬಂದ್ರು. ಬಂದು ಇವಾಗ ವರ್ಷ ಆದಲ್ಲ, ಅದಕ್ಕೆ ನನಗೆ ಅಂದರೆ ಸ್ಟಾರ್ಟಿಂಗಲ್ಲಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಇನ್ನು ಹೋಗ್ತಾ ಹೋಗ್ತಾ ನಾವು ಚೆನ್ನಾಗಿ ಕಲಿತೀವಿ. ಆಂಟಿ ಕೂಡ ನಮಗೆ ಚೆನ್ನಾಗಿ ಕೋಆಪರೇಟ್ ಮಾಡಿ ಚೆನ್ನಾಗಿ ಕಲಿಸ್ತಾರೆ. ಒಟ್ಟಿನಲ್ಲಿ ಈ ವಿಕಲಚೇತನ ಮಕ್ಕಳು ಪ್ಯಾರಾಒಲಿಂಪಿಕ್ಸ್ ಕ್ರೀಡೆಯಲ್ಲಿ ಗೆಲುವು ಸಾಧಿಸಿದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದ ಈಜು ಸ್ಪರ್ಧೆಗೆ ಅಣಿಯಾಗುತ್ತಿದ್ದಾರೆ. ಇವರ ಸಾಧನೆಗೆ ನಮ್ಮ ಕಡೆಯಿಂದ ಆಲ್ ದಿ ಬೆಸ್ಟ್. ಕ್ಯಾಮರಾಮನ್ ದಿವಾಕರ್ ರೆಡ್ಡಿ ಜೊತೆ ಶರಣು ಹಂಪಿ, ಇಟಿವಿ ನ್ಯೂಸ್, ಬಳ್ಳಾರಿ.